ನಮ್ಮ ಹಸ್ಬೆಂಡು ಪಾಪುಗೆ ಸ್ನಾನ ಮಾಡ್ಕೊಬರೋಕ್ಕೆ ಅಂತ ಹೋಗಿದ್ದರು. ಸೊ ಪಾಪುಗೆ ಅದಕ್ಕೆ ಈ ಬಟ್ಟೆನ ಹಾಕೋಣ ಅಂತ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ನಾನು ಕೂಡ ಸ್ನಾನ ಮಾಡಿಕೊಂಡು ಸ್ಯಾರಿ ಉಟ್ಕೊಂಡು ರೆಡಿ ಆಗಿದ್ದೀನಿ ದೇವಸ್ಥಾನಕ್ಕೆ, ಅಂದರೆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡೋದಕ್ಕೆ. ಹೇಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಮಾಡಿ. ಈ ಸ್ಯಾರಿಲಿ ನಾನು ಚೆನ್ನಾಗಿ ಕಾಣ್ತಿದ್ದೀನ? ಹೇಗೆ ಅನ್ನಿಸ್ತಿದೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮೂಲಕ ತಿಳಿಸಿ. ರೆಡಿಯಾಗಿ ಲಗೇಜ್ ಎಲ್ಲನೂ ಪ್ಯಾಕ್ ಮಾಡಿಕೊಂಡು, ಆದರೆ ನನ್ನ ಮಗಳು ಮಾತ್ರ ಇನ್ನೂ ಮಲಗೇ ಇದ್ಳು. ಇಡ್ಲಿಗೆ ಟಿಫನ್ ಚಿನ್ನಮ್ಮ. ಎತ್ತು ತಲೆ ದೇವಸ್ಥಾನಕ್ಕೆ ಬಸ್ ಹತ್ತಿದ್ದೀವಿ. ಈಗ ತಿರುಮಲದಿಂದ ತಿರುಪತಿಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ತೆಗಿಯೋಕ್ಕಾಗಲಿಲ್ವಲ್ಲ. ನೋಡ್ತೀನಿ ಅಂದರೆ ದರ್ಶನ ಬೇರೆ ದೇವಸ್ಥಾನ ನೋಡ್ತೀನಿ ಅಂದರೆ ನೋಡ್ಬೋದು, ನಿಮ್ಗೆ ಇಷ್ಟ. ಬೇರೆ ನೋಡ್ತೀನಿ ಅಂದರೆ ಇಲ್ಲಿಗೆ ತಿರ್ಗ ಬರೋದು. ನನ್ನ ಹಿಡಿಯಂತ ಅವಳು ನೋಡುವ. ಸರ್ ತಿರುಪತಿ ಟು ತಿರುಮಲ ಕ್ಯಾಬ್ ಇಸ್ ನೋಡ್ದ ಅವೈಲೇಬಲ್? ತಿರುಪತಿ ಟು ತಿರುಮಲ, ತಿರುಪತಿ ತಿರುಮಲ ಕ್ಯಾಬ್ ಇಸ್ ನಾಟ್ ಅವೈಲೇಬಲ್. ಇಸ್ ದೇರ್ ಆರ್ ನಾಟ್ ದೇರ್ ಸರ್ ಕ್ಯಾಬ್? ಲಾಕ್ ಮಾಧವ ನಿಲಯ सर लॉकर बस इधर का उधर का
zoom, 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 zoom. ಇಲ್ಲಿ 1 ವರ್ಷದ ಮಗುವರೆಗೂ ಕೂಡ ಫ್ರೀ ಟಿಕೆಟ್ ಇರುತ್ತೆ. ಸೊ ನಮಗೆ ಗೊತ್ತಿರಲಿಲ್ಲ ಇಲ್ಲಿ ಫ್ರೀ ಟಿಕೆಟ್ ಇರುತ್ತೆ ಅಂತ. ಸೊ ನಾವು ಲಗೇಜನ್ನೆಲ್ಲ ರೂಮ್ನಲ್ಲಿ ಇಟ್ಬಿಟ್ಟು ಬರಬೇಕಾದ್ರೆ ಟಿಕೆಟ್ ತೊಗೋಬೇಕು ಅಂತ ಕೇಳಿದಾಗ ಇಲ್ಲ, ಇಲ್ಲಿ ಫ್ರೀ ಟಿಕೆಟೇ ಇದೆ 1 ವರ್ಷದ ಮಗುವರೆಗೂ ಪೇರೆಂಟ್ಸ್ಗೆ ಮತ್ತು ಆ ಮಗುಗೆ ಅಂತ ಹೇಳಿದ್ರು. ನಾವು ಆ ರೀತಿ ದರ್ಶನ ಪಡ್ಕೊಂಡು, ಸೊ ದರ್ಶನ ಪಡ್ಕೊಳ್ಬೇಕಾದ್ರೆ ಏನಾಯಿತು ಅಂತಂದರೆ ಅಲ್ಲೂ ಕೂಡ ತುಂಬ ಜನ ಪೇರೆಂಟ್ಸ್ ಅದೇ ಚಿಕ್ಕ ಮಕ್ಕಳನ್ನ ಎತ್ಕೊಂಡು ಬಂದಿರ್ತಾರಲ್ವ. ಸೊ ಆಗ ನಾವು ಫೋನು ಅದೆಲ್ಲನೂ ಕೂಡ ಕೌಂಟರಲ್ಲಿ ಇಡಬೇಕಿತ್ತು. ಸೊ ನಾವು ಇಟ್ಟಿಲ್ಲ. ಫೋನ್ ಚೆಕ್ ಮಾಡಬೇಕಾದ್ರೆ ಅದು ನಮಗೊಂದು ಅರ್ಧ ಗಂಟೆ ಟೈಮ್ ವೇಸ್ಟ್ ಆಯಿತು. ಅವರು ತಿರ್ಗಾ ಕ್ಯೂನಿಂದ ಹಿಂದೆ ಹೋಗಿ ಕೌಂಟರಲ್ಲಿ ಇಟ್ಟು ಮತ್ತೆ ಬಂದರು. ತಿರ್ಗಾ ಪವರ್ ಬ್ಯಾಂಕು ಕೂಡ ಅವರು ಮರ್ತುಬಿಟ್ಟು ಇಟ್ಬಿಟ್ಟು ಬಂದಿರಲಿಲ್ಲ. ತಿರ್ಗಾ ತಿರ್ಗಾ ಹೋಗಿಟ್ಟು ಅಲ್ಲೇ ನಮಗೆ 1 ಅವರ್ ವೇಸ್ಟ್ ಆಯಿತು. ಇಲ್ಲಾಂದರೆ ನಮಗೆ 1 ಅವರಲ್ಲಿ ದರ್ಶನ ಆಗ್ಬಿಟ್ಟಿತ್ತು. ಆದರೆ ನಮಗೆ ದರ್ಶನ ಆಗೋದಕ್ಕೆ 2 ಅವರ್ ತೊಗೋತು. 1 ಅವರಲ್ಲಿ ದರ್ಶನನೇ ಮುಗೀತು ನಮಗೆ. ಸೊ ಯಾರು ಚಿಕ್ಕ ಮಕ್ಕಳಿದ್ರೆ ಸೊ ಅಲ್ಲಿ ಹೋಗಿ ಫ್ರೀ ಟಿಕೆಟ್ ಇರುತ್ತೆ ಮತ್ತು ಬೇಗನೂ ಕೂಡ ದರ್ಶನವೂ ಆಗುತ್ತೆ. ಸೊ ತುಂಬ ಚೆನ್ನಾಗಿ ದರ್ಶನ ಆಯಿತು. ಮತ್ತು ಇನ್ನೊಂದು ಏನಪ್ಪ ಅಂದರೆ ನನಗೆ ಗೊತ್ತಾಗ್ತಿಲ್ಲ ನಾನು ಯಾವ ರೀತಿ ಬ್ಲಾಗ್ನ ಮಾಡ್ತಿದ್ದೀನಿ ಅಂತ. ಸೊ ಆದರೆ ದಯಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಾವು ದರ್ಶನನೆಲ್ಲ ಮುಗಿಸ್ಕೊಂಡು ಬಸ್ ಹತ್ತಿ ಮತ್ತೆ ತಿರುಮಲಗೆ ಹೋಗಬೇಕಾದ್ರೆ ಇಲ್ಲಿ ನಮ್ಮ ಬಸ್ಗೂ ಮತ್ತು ಒಂದು ಕಾರ್ಗೆ ಆಕ್ಸಿಡೆಂಟ್ ಆಯಿತು. ಸೊ ಕಾರಲ್ಲಿದ್ದವ್ರಿಗೆ ಪಾಪ ಎಲ್ರಿಗೂ ಕೂಡ ಕಾರ್ಗೂ ಡ್ಯಾಮೇಜ್ ಆಯಿತು ಮತ್ತು ಡ್ರೈವರ್ಗೂ ಕೂಡ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಬಟ್ ತಪ್ಪಿದ್ದಿದ್ದು ನಮ್ಮ ಬಸ್ ಕಂಡಕ್ಟರ್ದು ತಪ್ಪಿದ್ದಿದ್ದು. ಬಟ್ ಆದರೂ ಕೂಡ ಅವ್ರ ಮೇಲೇ ಕೇಸ್ನ ಫೈಲ್ ಮಾಡಿದ್ರು. ಇದು ನಮಗೆ ಬೇಜಾರಾದ ಸಂಗತಿಯಲ್ಲಿ. ನಂತರ ನಾವು ತಿರುಮಲದಿಂದ ಕಾಳಶ್ರೀಗೆ ಬಸ್ ಹತ್ತಿ ಕಾಳಶ್ರೀಗೆ ಹೊರಟೆವು.